ನಟ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಕೇಸ್ನ ಸಂಬಂಧ 10 ದಿನಗಳ ಬಳಿಕ ಹ್ಯಾಕರ್ಗಳ ಮೂಲವನ್ನ ಪತ್ತೆ ಹಚ್ಚಿದ್ದಾರೆ ಖಾಕಿ ಪಡೆ. ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ನ ಸಂಬಂಧ 10 ದಿನಗಳ ಬಳಿಕ ಹ್ಯಾಕರ್ಗಳ ಮೂಲವನ್ನ ಪತ್ತೆ ಹಚ್ಚಿದ್ದಾರೆ ಖಾಕಿ ಪಡೆ. ಮೊದಲು ಪ್ರಿಯಾಂಕಾ ಮೊಬೈಲ್ ಅನ್ನ ಹ್ಯಾಕ್ ಮಾಡಿದ್ರು ಹ್ಯಾಕರ್ಸ್. ಅದಾದ ಮೇಲೆ ಉಪೇಂದ್ರ ಅವರ ಮೊಬೈಲ್ ಅನ್ನ ಹ್ಯಾಕ್ ಮಾಡಿದ್ರು ಗ್ಯಾಂಗ್. ಹ್ಯಾಕರ್ ಮೂಲಕ ಪತ್ತೆ ಹಚ್ಚಿದ ಸದಾಶಿವನಗರ ಪೊಲೀಸರು 4-5 ಬಿಹಾರಿ ಹ್ಯಾಕರ್ಸ್ಗಳ ಗ್ಯಾಂಗ್ನಿಂದ ಕೃತ್ಯ ನಡೆದಿದೆ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಈ ಹಿಂದೆ ಉಪೇಂದ್ರ ದಂಪತಿ ಮೊಬೈಲ್ ಅನ್ನ ಹ್ಯಾಕ್ ಮಾಡಲಾಗಿತ್ತು. ಈ ಸಂಬಂಧ ಅವರೇ ಲೈವ್ ಬಂದು ಹೇಳ್ಕೊಂಡಿದ್ರು, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀವಿ. ಈ ಸಂಬಂಧ ನಮ್ಮ ರಿಲೇಟಿವ್ಸ್ಗೆ ಅಥವಾ ನಮ್ಮ ಮಗನಿಗೂ ಕೂಡ ಹಣ ಹಾಕಿ, ಅದು ಕೂಡ ನನ್ನ ಅಕೌಂಟ್ಗೆ ಹಾಕೋದು ಬೇಡ, ನಾವು ಕಳಿಸುವಂತಹ ನಂಬರ್ಗೆ ನೀವು ಹಣವನ್ನು ಹಾಕಿ ಅದನ್ನು ರಿಟರ್ನ್ ಮಾಡ್ತೀವಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಿದ್ರು. ಅದಾದಮೇಲೆ ಒಂದು ನಂಬರಿಂದ ಕಾಲ್ ಬಂತು. ಹಾಗಾಗಿ ನನ್ನ ನಂಬರಿಂದ ಯಾವಾಗ ಕಾಲ್ ಕನೆಕ್ಟ್ ಆಗಲಿಲ್ಲ. ಅದಾದ ಮೇಲೆ ಉಪೇಂದ್ರ ಅವರ ನಂಬರ್ನಿಂದ ಕಾಲ್ ಟ್ರೈ ಮಾಡಿದ್ವಿ. ಅದಾದಮೇಲೆ ಗೊತ್ತಾಯಿತು ಇಬ್ಬರ ನಂಬರ್ ಕೂಡ ಹ್ಯಾಕ್ ಆಗಿದೆ ಅಂತ. ಆ ಕೇಸ್ನ ಸಂಬಂಧ 10 ದಿನಗಳಾಗಿತ್ತು. ಹ್ಯಾಕರ್ಗಳ ಮೂಲ ಯಾವುದು, ಜಾಲವನ್ನ, ನೆಟ್ವರ್ಕ್ ಅನ್ನ ಪತ್ತೆ ಹಚ್ಚಿದ್ದಾರೆ ಖಾಕಿ ಪಡೆ. ಮೊಬೈಲ್ ಅನ್ನ ಹ್ಯಾಕ್ ಮಾಡಿದ್ದ ಹ್ಯಾಕರ್ಸ್ಗಳನ್ನ 4-5 ಬಿಹಾರಿ ಹ್ಯಾಕರ್ಸ್ಗಳು, ಅವರಿಂದಲೇ ಆ ಗ್ಯಾಂಗ್ನಿಂದ ನಡೆದಿರುವಂತಹ ಕೃತ್ಯವನ್ನ ಬಟಾಬಯಲು ಮಾಡಿದ್ದಾರೆ ಸದಾಶಿವನಗರದ ಪೊಲೀಸರು. ಬಿಹಾರಕ್ಕೆ ವಿಶೇಷ ತಂಡವನ್ನ ಕಳುಹಿಸಲಿರುವ ಡಿಸಿಪಿ ಅಕ್ಷಯ್, ಅಂದ್ರೆ ಹ್ಯಾಕಿಂಗ್ಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ, ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಬೆಂಗಳೂರು ಸೆಂಟ್ರಲ್ ಡಿಸಿಪಿ ಅಕ್ಷಯ್ ಮಚೀಂದ್ರ ಮೊಬೈಲ್ ಹ್ಯಾಕ್ ಮಾಡಿ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ರು. 4 ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಆರೋಪಿಗಳು. ಮೊದಲು ಎಲ್ಲ ನಕಲಿ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಅದಾದ ಮೇಲೆ ನಳಂದ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಿದ್ದಾರೆ. ಸುಮಾರು 1.65 ಲಕ್ಷ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಆಂಧ್ರ, ತಮಿಳುನಾಡಿನಲ್ಲೂ ಕೂಡ ಮೊಬೈಲ್ಗಳ ಹ್ಯಾಕಿಂಗ್ಗೆ ಯತ್ನಿಸಲಾಗಿದೆ. ಇದೇ ಗ್ಯಾಂಗ್ನಿಂದ ಮೊಬೈಲ್ ಹ್ಯಾಕ್ ಆಗ್ತಾ ಇದ್ದಂತೆ ಉಪೇಂದ್ರ ದಂಪತಿ ಅಲರ್ಟ್ ಆಗಿದ್ದಾರೆ. 10 ನಿಮಿಷ ಯಾಮಾರಿದ್ರು. ಸುಮಾರು 10 ಲಕ್ಷ ರೂಪಾಯಿ ಹಣ ಹೋಗ್ತಾ ಇತ್ತು. ಎಲ್ಲವನ್ನ ಕೂಡ ಮಾಹಿತಿಯನ್ನ ಕಲೆ ಹಾಕೊಂಡು ಬಿಹಾರಕ್ಕೆ ವಿಶೇಷ ತಂಡವನ್ನ ಡಿಸಿಪಿ ಅಕ್ಷಯ್ ಕಳುಹಿಸಲಿದ್ದಾರೆ. ಮೊಬೈಲ್ ಹ್ಯಾಕ್ ಮಾಡಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಪಕ್ಕಾ ಪ್ಲಾನ್ ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಒಂದೇ ಬಾರಿಗೆ ನಳಂದ ಬ್ಯಾಂಕ್ ಖಾತೆಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿರೋದಲ್ಲ, ಸುಮಾರು 4 ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಆರೋಪಿಗಳು. ಅದಾದ ಮೇಲೆ ಹಣವನ್ನ ವರ್ಗಾವಣೆ ಮಾಡಿಕೊಂಡ ನಂತರದಲ್ಲಿ ಸುಮಾರು 1.65 ಲಕ್ಷ ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡಿಕೊಂಡ ಮೇಲೆ ಬ್ಲ್ಯಾಕ್ ಮೇಲ್ ಕೂಡ ಆಗಿದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಆಂಧ್ರ, ತಮಿಳುನಾಡಿನಲ್ಲೂ ಕೂಡ ಮೊಬೈಲ್ಗಳ ಹ್ಯಾಕಿಂಗ್ಗೆ ಪ್ರಯತ್ನವನ್ನ ಮಾಡಿದ್ದಾರೆ ಇದೇ ಗ್ಯಾಂಗ್ನವರು. ಇನ್ನು ಮೊಬೈಲ್ ಹ್ಯಾಕ್ ಆಗ್ತಾ ಇದ್ದಂತೆ ಆನ್ಲೈನ್ ನಲ್ಲಿ ಬಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿದೆ. ಇಲ್ಲ ಅಂತ ಹೇಳಿದ್ರೆ 10 ನಿಮಿಷ ಏನಾದರೂ ಯಾಮಾರಿದ್ರು ಕೂಡ 10 ಲಕ್ಷ ರೂಪಾಯಿ ಹಣ ಹೋಗ್ತಾ ಇತ್ತು.